ಏನು ಈಗಾಗಲೇ ಕರ್ನಾಟಕದ ರಾಜ್ಯ ಸರ್ಕಾರ 2 ವರ್ಷ ಅಧಿಕಾರ ಪೂರೈಸಿರುವ ಹಿನ್ನೆಲೆಯಲ್ಲಿ ಇವತ್ತು ಹೊಸಪೇಟೆ ನಗರದಲ್ಲಿ ಕೂಡ ಒಂದು ಬೃಹತ್ ಆದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇನಂತ ಹೇಳಿದ್ರೆ ಈಗ ಸರ್ಕಾರದ ಸಮರ್ಪಣಾ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹೊಸಪೇಟೆ ನಗರದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನು ಇಡೀ ವಿಜಯನಗರ ಜಿಲ್ಲಾದ್ಯಂತ ಪಟ್ಟ ವಿತರಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾನ್ಯ ವಿಜಯನಗರ ಜಿಲ್ಲಾಧಿಕಾರಿ ಆಗಿರುವಂತ ಎಂ.ಎಸ್. ದಿವಾಕರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನರಿಗೆ ಪಟ್ಟ ವಿತರಣೆ ಮಾಡ್ತಾರೆ, ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ ಇದರ ಬಗ್ಗೆ. ಎಷ್ಟು ಪಟ್ಟ ಕಾರ್ಯಕ್ರಮ ವಿತರಣೆ ಆಗ್ತಾ ಇದೆ? ಒಟ್ಟು ರಾಜ್ಯದಲ್ಲಿ 1,00,000 ಅಂತೇಳಿ ಈಗ ನಿರ್ದೇಶನ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 20,000 ಈಗಾಗಲೇ ನಾವು ಫಲಾನುಭವಿಗಳನ್ನ ಗುರುತಿಸಿ ಅದನ್ನ ಪ್ರೋಸೆಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಂದಾಯ ಸಚಿವರ ನಿರ್ದೇಶನದಂತೆ ಈಗಾಗಲೇ ಹೊಸಪೇಟೆನಲ್ಲಿ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತೆ ಮುಂದಿನ ನಿರ್ದೇಶನದಂತೆ ನಾವು ಈ ಕ್ರಮ ಕೈಗೊಳ್ಳಲಾಗುತ್ತೆ. ಏನು ಇದಿಷ್ಟು ಇವರು ಹೇಳುವಂತದ್ದು ಏನಂದ್ರೆ ಇಲ್ಲಿ ಒಂದು ಇದು ಕೇಂದ್ರದ ಆ ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಮತ್ತು ಎಐಸಿ ಅಧ್ಯಕ್ಷ ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಇನ್ನಿತರ ಪಕ್ಷದ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಭೀಮರಾಜ್, BTV ನ್ಯೂಸ್, ವಿಜಯನಗರ.